ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ರಿ ಹೋದ ಇವನು? ಸರ್ ವಾಶ್ರೂಮ್ಗೆ ಹೋಗ್ಬೇಕು ಅಂದ ಸರ್, ನಾನೇ ಕರ್ಕೊಂಡೋಗ್ಬಿಟ್ಟೆ. ಒಳಗೋದನ್ನ ಆಚೆನೆ ಬರಲ್ಲ ಸರ್. ಅದು ಯಾವ ಮಧ್ಯದಲ್ಲಿ ಎಸ್ಕೇಪ್ ಆದ ಅಂತ ಗೊತ್ತಿಲ್ಲ ಸರ್. ಏನು ಡ್ಯೂಟಿ ಮಾಡ್ತಿದ್ರಿ ನೀವು? ಇದನ್ನು ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ? ಇದೇ ಮೊದಲನೇ ಸಲ ಒಬ್ಬ ಕಳ್ಳ ನಮ್ಮ ಸ್ಟೇಷನ್ ಎಸ್ಕೇಪ್ ಆಗ್ತಿರೋದು. ಏನಾದರೂ ಆಚೆ ಗೊತ್ತಾದ್ರೆ ನನ್ನ ಕೆಲಸ ಮಾತ್ರ ಅಲ್ಲ, ನಿಮ್ಮ ಕೆಲಸನೂ ಹೋಗುತ್ತೆ. ಗೊತ್ತಾಯ್ತಾ? ಹೋಗ್ರಿ, ಅವನ ಮನೆ ಸುತ್ತಮುತ್ತ ಎಲ್ಲ ಹುಡುಕಿ. ಸರಿ ಸರ್. ಏನು ಸರ್ ನಿಮ್ದು? ಕಳ್ಳನಿಗೆ ಭಯ, ಪೊಲೀಸಿಗೆ ಟೆನ್ಷನ್, ನಿಮ್ದೇನು ಸಮಸ್ಯೆ? ಅದೇ ಸರ್, ಈ ಹಬ್ಬ ಆಚರಿಸೋಕ್ಕೆ ಅಲ್ಲ ಸರ್, ನಿಮ್ಮ ಶ್ರೀಮತಿ ಅವ್ರಿಗೋಸ್ಕರ ಸ್ಟೇಷನಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತಿರಲ್ಲ, ಇದು ಯಾವ ನ್ಯಾಯ ಸರ್? ಹಾಗಲ್ಲ ಸರ್, ಪ್ರತಿ ವರ್ಷ ತಪ್ಪದೇ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ವರ್ಷ ಅಖಿಲ ಇಲ್ಲಿ ಒಬ್ಬಳೇ ಇದ್ದಾಳೆ. ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ಹಬ್ಬ ಆಚರಿಸಿದ್ರೆ ಅವಳ ಆಸೆಯನ್ನು ಈಡೇರಿಸ್ದಂಗೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ. ಸರ್, ನನಗೂ ಒಂದು ಮಗು ಇದೆ. ಪ್ರತಿ ವರ್ಷ ದೀಪಾವಳಿ ಒಟ್ಟಿಗೆ ಆಚರಿಸೋಣ ಅಂತ ಹೇಳ್ತಾನೆ ಇರ್ತಾಳೆ. ಆದರೆ ಒಂದಲ್ಲ ಒಂದು ಕೇಸು, ಒಂದಲ್ಲ ಒಂದು ಡ್ಯೂಟಿ, ಹಬ್ಬ ಆಚರಿಸೋಕ್ಕೆ ಆಗ್ತಿಲ್ಲ. ಸುಮ್ಮನಿಲ್ವಾ ನಾವು? ಸುಮ್ಮನೆ ಹಾಕಿರ್ತೀರ ಸರ್, ನೀವು ಹಬ್ಬ ಆಚರಿಸಿ. ನೀನಾ ಕಳ್ತನ ಮಾಡೋದಲ್ದೆ ತಪ್ಪಿಸ್ಕೊಂಡು ಹೋಗ್ತೀಯ? ಎಷ್ಟೋ ಧೈರ್ಯ ನಿನಗೆ? ಏನ್ ಪುಟಿ, ನೀನ್ ಇಲ್ಲಿ? ಅಂಕಲ್ ಕರ್ಕೊಂಬಂದ್ರು. ನೀನಾ? ಹ್ಞೂ ಸರ್. ಸರ್, ಈ ಕಳ್ತನ ಮಾಡಿದಾಗ, ಪಿಕ್ ಪಾಕೆಟ್ ಮಾಡಿದಾಗ ಎಲ್ಲಿ ಸಿಗ್ತೀನೋ ಅಲ್ಲೇ ಹೊಡೆದು ಕತ್ತನ ಪಟ್ಟಿ ಹಿಡಿದು ಎಳಕ ಬಂದು ಒಳಗಾಕೋದು ರಿಲೀಸ್ ಮಾಡೋದು, ಒಳಗಾಕೋದು ರಿಲೀಸ್ ಮಾಡೋದು, ಹಿಂಗೆ ಮಾಡಿ ಮಾಡಿ ಇದೊಂಥರ ಫ್ಯಾಮಿಲಿ ಆಗ್ಬಿಟ್ಟಿದೆ ಸರ್ ನನಗೆ. ಸರ್, ಈ ದುಃಖ, ನೋವು, ಪ್ರಾಬ್ಲಮ್ ಇವನು ಬಡವನ, ಇವನು ಶ್ರೀಮಂತನ ಅಂತ ಹೇಳಿ ಕೇಳಿ ಬರಲ್ಲ ಸರ್. ಸುಮ್ಮನೆ ಬಂದು ಅಪ್ಪಳಿಸ್ತಾ ಇರ್ತವೆ. ಅದನ್ನ ಸಮಾನವಾಗಿ ತಗೊಂಡು ಎಂಜಾಯ್ ಮಾಡ್ಬೇಕು ಸರ್. ಸರ್, ಒಂದೇ ಒಂದು ರಿಕ್ವೆಸ್ಟ್ ಸರ್, ಅವ್ರ ಕುಟುಂಬದವ್ರ ಜೊತೆ ಅವ್ರ ಹಬ್ಬ ಮಾಡಲಿ, ನಿಮ್ಮ ಮಗಳ ಜೊತೆ ನೀವು ಹಬ್ಬ ಮಾಡಿ ಸರ್. ಇವತ್ತು ಒಂದೇ ಒಂದು ದಿವಸ ಈ ರೂಲ್ಸು ರೆಗ್ಯುಲೇಷನ್ ಎಲ್ಲ ಪಕ್ಕಕ್ಕಿಟ್ಬಿಟ್ಟು ಪಾಪ ಮಾತು ಬೆಲೆ ಕೊಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್, ನಾನು ರೌಂಡ್ಸ್ಗೆ ಹೋಗಿ ಬರ್ತೀನಿ. ಅದೇನು ಆಚರಣೆ ಮಾಡಬೇಕೋ ಅದನ್ನು ಬೇಗ ಮಾಡಿ ಮುಗಿಸಿ. ಬಾ ಬಂಗಾರಿ, ನಿನ್ನ ಮನೆಗೆ ಬಿಟ್ಟು ಬರ್ತೀನಿ. ಅಪ್ಪ ಅಪ್ಪ, ನಾನು ಇವ್ರ ಜೊತೆನೆ ಪಟಾಕಿ ಹೊಡಿತೀನಿ ಪ್ಲೀಸ್.
ಸರಿ. ಅತ್ಯಮ್ಮ, ನಾವಂತೂ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಕೊನೆಗೂ ಹಬ್ಬ ಆಚರಿಸೋಕ್ಕೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಕೊಟ್ಟರು. ನಾನು ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬರ್ತೀನಿ. ಬೇಡ ರಘು. ಯಾಕಾಗಿಲ್ಲ? ನನಗೆ ಹಬ್ಬ ಮಾಡೋ ಮನಸ್ಸಿಲ್ಲ. ನಿನ್ನ ಸಂತೋಷಕ್ಕೋಸ್ಕರ ಈ ಕೆಟ್ಟ ಘಟನೆಯಿಂದ ಆಚೆ ಬರಬೇಕು ಅಂತ ಹಬ್ಬ ಆಚರಿಸೋಕ್ಕೆ ನಾವು ರೆಡಿಯಾಗಿ ಬಂದಿದ್ದೀವಿ. ಆದರೆ ನೀನು ಬೇಡ ಅಂತಿದೆಯಲ್ಲ, ಯಾಕೆ? ಆದಿ ಅವನ 2ನೇ ಮದುವೆ ವಿಚಾರದಲ್ಲಿ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದ. ಈಗ ಅವನ ಮೇಲೆ ಶೂಟ್ ಮಾಡಿ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಕ್ಕೆ ನಾನು ಅರೆಸ್ಟ್ ಆಗಿದ್ದೀನಿ. ಇದನ್ನ ಅವನು ನಿಜ ಅಂತ ನಂಬ್ತಾನೆ. ಆಗ ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಅದೆಷ್ಟು ತಿರಸ್ಕಾರ ಇರುತ್ತೆ. ಹೀಗಿರುವಾಗ ನಾನು ಅದು ಹೇಗೆ ಹಬ್ಬ ಆಚರಿಸ್ಲಿ? ಖಂಡಿತ ನಿನ್ನ ಬಗ್ಗೆ ತಿರಸ್ಕಾರ ಇಲ್ಲ. ಆದಿತ್ಯ, ಆದಿನ ಆದಿ ಆದಿ ಸಾವಿತ್ರಕ್ಕ, ಎಲ್ಲರೂ ರೆಡಿನಾ? ಬನ್ನಿ ಬನ್ನಿ. ಹಲೋ ಹಲೋ ಹಲೋ, ಹೋಲ್ಡ್ ಆನ್. ಏನು ಮನೆನೆಲ್ಲ ದೋಚ್ಕೊಂಡು ಓಡ್ ಹೋಗ್ತಾರಲ್ಲ, ಹಂಗೆಲ್ಲರೂ ಹೋಗ್ತಾ ಇದ್ದೀರಾ? ಎಲ್ಲಿ ಪ್ರಯಾಣ? ಏನು ಸಮಾಚಾರ? ಪೊಲೀಸ್ ಸ್ಟೇಷನ್ಗೆ ಹೋಗೋರೆ. ಏನು ಪೊಲೀಸ್ ಸ್ಟೇಷನ್ಗಾ? ಹೌದು, ಅದೇಂಗ ಅಮ್ಮವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ? ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿ ಬಿಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ದೊಡ್ಡ ಯಜಮಾನ್ರಿಗೆ ಗುಂಡೆ ತಗಳ್ತು ಅಂತ ಗೊತ್ತಾದಾಗ ಅಮ್ಮವರು ಮನೇಲೇ ಇದ್ರು. ಚಿಕ್ಕ ಯಜಮಾನ್ರ ಜೊತೆ ದೊಡ್ಡ ಯಜಮಾನ್ರು ಮಾತಾಡ್ಕೊಂಡ್ ಬರಕ್ ಹೋದಾಗ್ಲೂ ಅಮ್ಮವ್ರ ಮನೇಲೇ ಇದ್ರು. ಹೌದು, ಅವರೇ ನಿಂತು ಅಡುಗೆ ಎಲ್ಲ ಮಾಡಿಸ್ತಾ ಇದ್ರು. ಅದಕ್ಕೆ ನಾವೆಲ್ಲರೂ ಸಾಕ್ಷಿ. ಹೌದೌದು. ಅಲ್ಲ, ಇಲ್ಲೇ ಇದ್ದ ಅಮ್ಮವರು ಅಲ್ಲೆಲ್ಲೋ ಇದ್ದು ಮಗನ ಮೇಲೆ ಗುಂಡು ಹೆಂಗೆ ಹಾರ್ಸಕ್ಕೆ ಸಾಧ್ಯ? ಇಷ್ಟಕ್ಕೂ ಜೊತೇಲಿ ಇದ್ರು ಅಂತಲೇ ಇಟ್ಕೊಳ್ಳೋಣ.
ಮಗನ ಮೇಲೆ ಗುಂಡಾರಿಸೋ ಅಷ್ಟು ಕೆಟ್ಟ ಹೆಂಗ್ಸಲ್ಲ ನಮ್ಮ ಅಮ್ಮವರು. ಅದಕ್ಕೆ ಅವ್ರ ಪರವಾಗಿ ಸಾಕ್ಷಿ ಹೇಳ್ಬಿಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನ್ ಬಿಡಿಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಆಯಿತು ಸಾವಿತ್ರಮ್ಮ, ಆದರೆ ಈಗ ಬೇಡ. ಕೋರ್ಟ್ ಕೇಸ್ ಬಂದಮೇಲೆ ನೀವೆಲ್ಲರೂ ಬಂದು ಸಾಕ್ಷಿ ಹೇಳೋರಂತೆ. ಯಾಕಂದರೆ ನೀವು ಸ್ಟೇಷನ್ಗೆ ಹೋದರೂ ಅದಕ್ಕೆ ರಿಲೀಸ್ ಆಗಲ್ಲ. ಕಾನೂನು ಪ್ರಕಾರ ಬೇಲ್ ಸಿಗೋವರೆಗೂ ಅವ್ರು ಇನ್ನೂ ಅಲ್ಲೇ ಇರಬೇಕಾಗತ್ತೆ. ಹಾಗಾದ್ರೆ ಬೇಲ್ ಯಾವಾಗ ಸಿಗೋದು? ಹಬ್ಬ ಮುಗಿಬೇಕು, ಇನ್ನೂ 2 ದಿನ ಆಗುತ್ತೆ. ಸರಿ. ಅಕ್ಕ ಮನೇಲಿಲ್ಲ ಅನ್ನೋದು ನೆಪ ಇಟ್ಕೊಂಡು ಸೋಂಬೇರಿಗಳ ಥರ ಇರಬಾರ್ದು. ಕೆಲಸ ಮಾಡಿದೆ. ಇವತ್ತು ದೀಪಾವಳಿ ಹಬ್ಬ, ಮನೆ ತುಂಬ ದೀಪಗಳನ್ನ ಹಚ್ಚಿಟ್ಟು ಮನೆನ ಬೆಳಗಿ. ಆಗಲ್ಲ ಮೋರೆ. ದೊಡ್ಡ ಯಜಮಾನ್ರು ಆಸ್ಪತ್ರೆಯಲ್ಲಿದ್ದಾರೆ, ಅಮ್ಮ ಅವರು ಸ್ಟೇಷನಲ್ಲಿ ಕೂತಿದ್ದಾರೆ. ಎಲ್ರ ಮನ್ಸಲ್ಲೂ ಕತ್ಲು ತುಂಬಿರುವಾಗ ನಾವು ಬೆಳಕಲ್ಲಿ ಹೆಂಗಿರಕ್ಕಾಗತ್ತೆ ಹೇಳಿ? ನಮ್ಮ ಮನೆಯವ್ರ ಮೇಲೆ ನಿಮಗಿರೋ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಅಂದ್ಕೊಂಡ ಹಾಗೆ ಅತ್ತಿಗೆಗೆ ಯಾವುದೇ ರೀತಿ ಗಾಬರಿ ಆಗುವಂಥದ್ದು ಏನೂ ಆಗಲ್ಲ. ಅತ್ತಿಗೆ ಆದಷ್ಟು ಬೇಗ ರಿಲೀಸ್ ಆಗಿ ಮನೆಗೆ ಬರ್ತಾರೆ. ನಮ್ಮ ಆದಿ ಆಸ್ಪತ್ರೆಯಲ್ಲಿ ಚೇತರಿಸ್ಕೊಳ್ತಾ ಇದ್ದಾನೆ. ಅಲ್ಲದೆ ಅತ್ತಿಗೆ ನೋಡೋದಕ್ಕೆ ತಾನೇ ಖುದ್ದಾಗಿ ಸ್ಟೇಷನ್ಗೂ ಹೋಗಿದ್ದಾನೆ. ಹೌದಾ? ಅಷ್ಟೇ ಅಲ್ಲ, ಇವತ್ತೆಲ್ಲರೂ ಸೇರಿ ಸ್ಟೇಷನಲ್ಲೇ ದೀಪಾವಳಿ ಆಚರಿಸ್ತಾ ಇದ್ದಾರೆ. ಏನಪ್ಪ ಪ್ರೀತು, ಸುಳ್ಳು ಹೇಳಬೇಕು ನನ್ನ ರೇಂಜ್ಗೆ. ಈ ರೇಂಜ್ಗೆಲ್ಲ ಸುಳ್ಳು ಹೇಳಬಾರ್ದು. ಪೊಲೀಸ್ ಸ್ಟೇಷನಲ್ಲಿ ದೀಪಾವಳಿ ಆಚರಿಸಕ್ಕೆ ಬಿಟ್ಬಿಡ್ತಾರಾ? ಈ ವಿಷಯದಲ್ಲಿ ನಾನೇ ಸುಳ್ಳು ಹೇಳಿ ಚಿಕ್ಕಮ್ಮ. ಅದಕ್ಕೇನೆ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತಗೊಳ್ತಾರಂತೆ. ಏನು, ಪಾರ್ವತಿ ಕೇಳಿದ ತಕ್ಷಣ ಇನ್ಸ್ಪೆಕ್ಟರ್ ಒಪ್ಕೊಂಡು ಬಿಡ್ತಾರಾ? ಇದು ಹೆಂಗಾಯ್ತು ಅಂದರೆ, ನಮ್ಮ ಅಜ್ಜಿಗೆ ಹುಷಾರಿಲ್ಲ, ನನಗೆ ರಜೆ ಬೇಕು ಅಂತ ಸ್ಕೂಲಲ್ಲಿ ಮಕ್ಕಳು ಟೀಚರ್ ಹತ್ರ ಕೇಳ್ದಂಗಾಯ್ತು. ನನ್ನ ಅದಕ್ಕೆ ಮೇಲೆ ನಂಗೆ ನಂಬಿಕೆ ಇದೆ ಚಿಕ್ಕಮ್ಮ. ಹೀಗಿದೆಯಾ ಪಾದಿ? ತುಂಬಾ ನೋವು ಅಂತಿದ್ಯಾ? ತುಂಬ ನೋವಾಗ್ತಾ ಇದೆಯಮ್ಮ. ಅದು ಗುಂಡೇಟಿಂಗ್ ನೋವಲ್ಲ. ನಿಮ್ಮನ್ನ ಈ ಜಾಗದಲ್ಲಿ ನೋಡ್ತಾ ಇದ್ದೀನಲ್ಲಮ್ಮ, ಅದು ತುಂಬ ನೋವಾಗ್ತಾ ಇದೆ. ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಮೇಲೆ ನನಗೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ. ನೀವು ಯಾರನ್ನ ಬಚಾವ್ ಮಾಡೋದಕ್ಕೆ ಈ ಆರೋಪನ ನಿಮ್ಮ ಮೇಲೆ ಹೇಳ್ಕೊಂಡಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ, ಶೂಟ್ ಮಾಡಿದವ್ರನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅದೇ ಪೊಲೀಸರ ಹತ್ರ ಇದ್ರ ಬಗ್ಗೆ ಏನಾದರೂ ಹೇಳಿದ್ಯಾ? ನಾನು ನಿಮ್ಮ ಮಗಮ್ಮ,
ಹೇಳೋದಕ್ಕಾಗತ್ತಾ? ಅದು ನಿಮ್ಮ ಪರ್ಮಿಷನ್ ಇಲ್ಲದೆ. ಎಲ್ಲ ವಿಷಯ ಗೊತ್ತಿರೋ ಪ್ರೀತು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನೀವು ಕೂಡ ಅದನ್ನು ಆಪೋಸ್ ಮಾಡದೆ ಅರೆಸ್ಟ್ ಆಗಿ ಇಲ್ಲಿವರೆಗೂ ಬಂದಿದ್ದೀರಾ. ಅಂದರೆ ಎರಡಕ್ಕೂ ಬಲವಾದ ಕಾರಣ ಇದೆ ಅಂತ ನನಗೆ ಅರ್ಥ ಆಗಿದೆ ಅಮ್ಮ. ಒಬ್ಬರನ್ನ ಉಳಿಸ್ಕೋಬೇಕು ಅಂದರೆ ಇನ್ನೊಬ್ಬರನ್ನ ಕಳ್ಕೊಳ್ಳೋ ಭಯ. ಇಬ್ಬರು ನನ್ನವರಮ್ಮ, ನನಗಿಬ್ಬರು ಬೇಕು. ನಾನಿಬ್ಬರನ್ನ ಉಳಿಸ್ಕೋತೀನಿ ಅಮ್ಮ. ಅಲ್ಲ, ಅಮ್ಮ ಮಗ ಇಬ್ರು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಲ್ಲ. ನೀನ್ ಶೂಟ್ ಮಾಡಿದವ್ರು ಯಾರು ಅಂತ ಗೊತ್ತಿದೆ ಅಂತ ಹೇಳಿದೆ ಅಲ್ಲ, ಯಾರದು? ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗಿ ಇವೆ. ಆ ದಿನ ಶೂಟ್ ಮಾಡಿದ್ದು ನಾನೇ. ಪ್ರೀತು, ನಮ್ಮನ್ನ ಬಚಾವ್ ಮಾಡೋದಕ್ಕೆ ನೀನು ಪ್ರಯತ್ನ ಪಡಬೇಡ. ನೀನು ನಮ್ಮನ್ನ ರಕ್ಷಿಸೋದಕ್ಕೆ ನೀನು ಸುಳ್ಳು ಹೇಳಬೇಡ. ಅರ್ಚನಕೋಟೆ ಅಖಿಲಾಂಡೇಶ್ವರಿ ಅಂದರೆ ನ್ಯಾಯಕ್ಕೆ ನೀತಿಗೆ ಬೆಲೆ ಕೊಡೋರು. ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡೋ ಈ ಮನೆ ಯಜಮಾನಿ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವತ್ತು ನಿಮಗೆ ತಾಯಿಗೆ ಅರ್ಥ ಮಾಡ್ಕೊಂಡೆ ಮಾವು. ನನಗೆ ಗೊತ್ತಿದ್ದಂಗೆ ನಾನು ಮಾಡೋ ಆರೋಪನ ಅಕ್ಸೆಪ್ಟ್ ಮಾಡಿ ಪೊಲೀಸ್ಗೆ ಅರೆಸ್ಟ್ ಆಗಿ ಹೋದ್ರಿ. ಒಂದು ಪಕ್ಷ ದೇವರು ಕೂಡ ಕೇಳಿದ ಮೇಲೆ ವರ ಕೊಡೋದು. ಆದರೆ ಏನೂ ಕೇಳದೆ ತನ್ನ ಜೀವನನೇ ಮುಡುಪಾಗಿಡೋದಂದ್ರೆ ಅದು ತಾಯಿ ಮಾತ್ರ. ಇವತ್ತು ಮಾವು ನಿಮ್ಮಲ್ಲಿ ಹೆಮ್ಮೆ ಆಗ್ತಿದೆ, ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ. ಆದ್ರೆ ಅಷ್ಟೇ ಪಶ್ಚಾತ್ತಾಪನೂ ಕಾಡ್ತಿದೆ ಮಾವು. ಪ್ರೀತು, ಅತ್ತಿಗೆ ಅರೆಸ್ಟ್ ಆಗೋದಕ್ಕೆ ನೀನು ಕೊಟ್ಟ ಕಂಪ್ಲೇಂಟೇ ಕಾರಣ ಅಂತ ಗೊತ್ತಾಗಿ ಶಾಕ್ ಆಯಿತು ಪ್ರೀತು. ನಿನ್ನ ಮೇಲೆ ಸಿಟ್ಟು ಬಂತು. ಆದರೆ ನಮ್ಮ ಆದಿ ಕಂಡೀಷನ್ನು ಅತ್ತಿಗೆ ಅರೆಸ್ಟ್ ಗಲಾಟೆ ಮಧ್ಯೆ
ನೀನೇನು ಕೇಳೋಕ್ಕಾಗಲಿಲ್ಲ. ಈಗ ಹೇಳು ಪ್ರೀತು, ಅಂಥದ್ದೇನಾಯ್ತು ಅಂತ ಹೇಳು.